ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಡಿನ್ನರ್ ರೆಸಿಪಿ ಒಂದು ಶೇರ್ ಮಾಡ್ತಾಯಿದ್ದೀನಿ. ಅದು ಸ್ವೀಟ್ ಕಾರ್ನ್ ಗ್ರೇವಿ. ಸ್ವೀಟ್ ಕಾರ್ನ್ ಎಲ್ಲ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತೊಳೆದ್ಬಿಟ್ಟು ಅದಾದಮೇಲೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಗ್ರೇವಿಗೆ ಅಂದ್ಬಿಟ್ಟು ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಸಹ ನಾನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಬಿಟ್ಟು ಕಾರ್ನ ಬೇಯಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ನಾವು ಈ ಕಾರ್ನ್ ಗ್ರೇವಿಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ರೆಡಿ ಮಾಡ್ಕೊಳ್ಳೋಣ. ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಏನೇನು ಅಂತ ಅಂದರೆ, ಈಗ 8ರಿಂದ 10 ಜನಕ್ಕೆ ಎಷ್ಟು ಬೇಕು ಅಂತ ಮಾಡ್ತಿರೋದು. 3 ಟೊಮ್ಯಾಟೊ, 3 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, 1 ಬ್ಯಾಡಗೆ ಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಡಲೆಪಪ್ಪು ಮತ್ತು ನೆನೆಸಿಟ್ಕೊಂಡಿರೋ ಗೋಡಂಬಿ. ಇಷ್ಟೇ ರೆಸಿಪಿ ಬೇಕಿರೋದು ಇಂಗ್ರೀಡಿಯೆಂಟ್ಸು. ಆಮೇಲೆ ಈ ಬೇಸ್ನ ರೆಡಿ ಮಾಡ್ಕೊಂಡ್ಬಿಟ್ರೆ, ಈ ಗ್ರೇವಿ ಬೇಸ್ನ ರೆಡಿ ಮಾಡಿಕೊಂಡ್ರೆ ಇದಕ್ಕೆ ನಾವು ಕಾರ್ನನ್ನು ಹಾಕ್ಬೋದು, ಇಲ್ಲಾಂದರೆ ಮಟರ್ ಹಾಕ್ಬೋದು, ಇಲ್ಲ ಪನ್ನೀರನ್ನ ನೀಟಾಗಿ ನಾವು ರೋಸ್ಟ್ ಮಾಡಿ ಇದಕ್ಕೆ ಹಾಕ್ಬೋದು. ಸ್ವಲ್ಪ ಇನ್ನೊಂದು ಚೂರು ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಂಡ್ರೆ ಬೇಸ್ ಮಾತ್ರ ಸೇಮ್, ಎಲ್ಲದಕ್ಕೂ ಇದೇ ಬೇಸೇ ಗ್ರೇವಿಗೆ. ಈಗ ಒಂದು ಬಾಣಲಿ ಇಟ್ಕೊಂಡು 1-2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಕಡೆ ಆಲ್ರೆಡಿ ನಾನು ಕಾರ್ನ್ ಬೇಯೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ 2 ಸ್ಪೂನು. ಇದಕ್ಕೆ ನಾನು ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಇದು ಬಂದುಬಿಟ್ಟು ಬೇಸ್, ನಾನೇನು ಹೇಳಿದೆ ಅಲ್ವಾ, ಆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ಕೊಳ್ಳೋಣ. ಫಸ್ಟು ಈ ಜೀರಿಗೆ ಎಲ್ಲ ಚಿಟಕಿದ ಮೇಲೆ ಸ್ವಲ್ಪ ಈರುಳ್ಳಿ, 3 ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಯಾವ ಥರ ತೊಗೋತೀನಿ ಅಂದರೆ, 3 ಈರುಳ್ಳಿಗೆ 3 ಟೊಮ್ಯಾಟೊ ತೊಗೊತೀನಿ. ಆವಾಗ ಈಕ್ವಲ್ ಪ್ರಪೋರ್ಷನಲ್ಲಿದ್ದರೆ ಗ್ರೇವಿನೂ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು. 4 ತೊಗೊಂಡ್ರೆ 4 ಟೊಮ್ಯಾಟೊ, ಆ ಥರ. ನಾನು 1 ಟೈಮಿಗೆ ಮಾಡ್ತಾಯಿದ್ದಿದ್ದು ಡಿನ್ನರ್ಗೆ, ಅದಕ್ಕೆ ಸಾಕು 3 ಟೊಮ್ಯಾಟೊ, 3 ಈರುಳ್ಳಿ. ನಮ್ಮನೆಗೆ 8ರಿಂದ 10 ಜನಕ್ಕೆ ಕರೆಕ್ಟಾಗಿ ಸಾಕಾಗುತ್ತೆ. ಇಲ್ಲಾಂದರೆ ಮಿಕ್ಕೋಗ್ಬಿಡುತ್ತೆ ಜಾಸ್ತಿ ಹಾಕಿದ್ರೆ. ಇಷ್ಟು ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ. 3 ಈರುಳ್ಳಿ, 3 ಟೊಮ್ಯಾಟೊ, ನಾರ್ಮಲ್ ಸೈಜ್ದೇ ತೊಗೊಂಡಿರೋದು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಫ್ರೈ ಮಾಡ್ಕೊಬೇಕು ಅಂದರೆ, ಟೊಮ್ಯಾಟೊಲಿರೋ ಫಸ್ಟ್ ಲೇಯರ್ ಅಂದರೆ ಏನಂತಾರೆ, ಸ್ಕಿನ್ನು ಸ್ವಲ್ಪ ಪೀಲ್ ಆಗುತ್ತಲ್ವ, ಅಲ್ಲಿವರೆಗೂ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು. ಜಾಸ್ತಿನೇ ಫ್ರೈ ಮಾಡ್ಕೊಬೇಕು, ಏಕೆಂದರೆ ನೀಟಾಗಿ ಸಣ್ಣಗೆ ಫೈನ್ ಪೇಸ್ಟಾಗಿ ಬರುತ್ತೆ. ಇಲ್ಲಿ ಕಡಲೆಪಪ್ಪು ಏನಕ್ಕೆ ಹಾಕಿದ್ದೀನಿ ಅಂತ ತುಂಬ ಜನಕ್ಕೆ ಅನಿಸ್ಬೋದು. ಗ್ರೇವಿ ಸ್ವಲ್ಪ ತಿಕ್ನೆಸ್ ಬರುತ್ತೆ, ನಾನು ಯೂಶಲಿ ಹಾಕ್ತೀನಿ. ಜಾಸ್ತಿ ಏನು ಹಾಕಲ್ಲ, ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ನಾನು ಮತ್ತೆ ಇನ್ನೇನೇನು ಬೇಕೋ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ತೆಗೆದಿಟ್ಕೊತಾ ಇದೀನಿ. ಇದೆಲ್ಲ ನಾನು ನೆಕ್ಸ್ಟ್ ಒಗ್ಗರಣೆಗೆ ಅಂದ್ಬಿಟ್ಟು ಪಲಾವ್ ಎಲೆ 2 ಚಕ್ಕೆ, 2 ಲವಂಗ, ಆಮೇಲೆ 2 ಏಲಕ್ಕಿ, ಇದನ್ನೆಲ್ಲ ತೆಗೆದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದಾದಮೇಲೆ ಯಾರೆಲ್ಲ ಕಾರ್ನಲ್ಲಿ ಇನ್ನೂ ಬೇರೆ ಏನೇನು ರೆಸಿಪಿ ಮಾಡ್ಬೋದು ಅಂತ ನಿಮಗೆ ಗೊತ್ತಿದೆಯೋ ಕಮೆಂಟ್ ಮಾಡಿ ತಿಳಿಸಿ. ನಾನು ಯೂಶಲಿ ಕಾರ್ನ ಬೇಯಿಸ್ತೀವಿ, ಇಲ್ಲಾಂದರೆ ಈ ಥರ ಗ್ರೇವಿ ಮಾಡ್ತೀವಿ. ಹಾಗೆ ಆಚೆ ಕಡೆ ನಮಗೆ ಅಮೇರಿಕನ್ ಸ್ವೀಟ್ ಕಾರ್ನ್ದು ಇದು ಬರುತ್ತಲ್ಲ, ಏನಂತಾರೆ, ಸ್ವೀಟ್ ಕಾರ್ನು 25 ರೂಪೀಸ್ಗೆಲ್ಲ ಕೊಡ್ತಾರಲ್ಲ, ಅದು ಸಹ ಅಷ್ಟೇ. ಇಷ್ಟೇ ಬೇಯಿಸ್ಕೋಬೇಕು. ಇದಕ್ಕೇ ನಾವು ಚಿಲ್ಲಿ ಪೌಡರು, ಸಾಲ್ಟು, ಅಕಸ್ಮಾತ್ ನಮಗೆ ಬೇಕಿದ್ದರೆ ಒಂದು ಸ್ವಲ್ಪ ಗೀ ಇಲ್ಲ ಬಟರ್ ಹಾಕ್ಕೊಬೋದು. ಮಾಡಿದ್ರೆ ಅದೂ ಸೇಮೇ ಆ ಥರನೂ ಮಾಡ್ಬೋದು. ನೆಕ್ಸ್ಟ್ ಮಾಡಿ ತೋರಿಸ್ತೀನಿ ಅದನ್ನು. ಇವೆಲ್ಲ ಈಸಿ ರೆಸಿಪೀಸೇ, ಆರಾಮಾಗಿ ಮಾಡ್ಬೋದು. ಎಸ್ಪೆಷಲಿ ಮಕ್ಕಳಿಗೆ ಕಾರ್ನು ನಮ್ಮನೇಲಿ ಹಂಗೆ ತಿಂತಾರೆ ಹುಡುಗರು, ಹಂಗೇನೂ ತಿಂತಾರೆ, ಇಲ್ಲಾಂದರೆ ಈ ಥರ ಮಾಡಿಕೊಟ್ರೆ ತಿಂತಾರೆ. ಇದು ಸ್ವಲ್ಪ ಆರಲಿ ಅಂದ್ಬಿಟ್ಟು ಪಕ್ಕಕ್ಕೆ ತೆಗೆದಿಟ್ಟಿದ್ದೀನಿ. ಅಷ್ಟರಲ್ಲಿ ಈರುಳ್ಳಿನ ಹಚ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ. ಆಮೇಲೆ ಈ ಗ್ರೇಪ್ಸ್ ತೊಗೊಂಡು ಬಂದಿದ್ದೆ, ದ್ರಾಕ್ಷಿ. ನನ್ನ ಮಗ ಬೇಕು ಅಂತಿದ್ದ, ಅದಕ್ಕೆ ಅಂದ್ಬಿಟ್ಟು ಇವಾಗ ನೆನೆಸಿದ್ರೆ ಬೆಳಗ್ಗೆ ಕೊಡ್ತೀನಿ. ಯಾಕೆ ಅಂದರೆ
ಎಸ್ಪೆಷಲಿ ಗ್ರೇಪ್ಸ್ನ ಮಾತ್ರ ನಾವು ಚೆನ್ನಾಗಿ ತೊಳಿಬೇಕು. ಒಂದು 3-4 ಸಲ ತೊಳೆದ್ಬಿಟ್ಟು ನಾರ್ಮಲ್ ವಾಟ್ರಲ್ಲಿ ತೊಳೆದ್ಬಿಟ್ಟು ಸ್ವೀಟ್ ವಾಟರ್ ಹಾಕ್ಬಿಟ್ಟು ಅಂದರೆ ಸಿಹಿ ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಎತ್ತಿಕ್ಬಿಟ್ರೆ ನೀಟಾಗಿ ಅದರಲ್ಲಿರೋ ಕೆಮಿಕಲ್ಸ್ ಎಲ್ಲ ಆಚೆ ಬಂದುಬಿಡುತ್ತೆ. ನಾವು ಕನ್ಸ್ಯೂಮ್ ಮಾಡಬೇಕಾದ್ರೂ ಅಷ್ಟೇ ಆ ಥರನೇ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಎಷ್ಟೇ ಹುಷಾರಾಗಿ ನೋಡಿಕೊಂಡ್ರೂ ಮಕ್ಳಿಗೆ ಮಾತ್ರ ಏನೋ ಒಂದು ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಲ. ಎಷ್ಟು ಹುಷಾರಾಗಿ ಏನೇನು ಬೇಕೋ ನಮ್ಗೆ ಗೊತ್ತಿರೋ ಅಷ್ಟು ಮಾಡಿರ್ತೀರಿ, ಆದರೂ ಏನೋ ಒಂದು ಇದ್ದೇ ಇರುತ್ತೆ. ದ್ರಾಕ್ಷಿನ ಪಕ್ಕಕ್ಕೆ ಇಟ್ಟೆ, ಅದನ್ನು ನಾಳೆ ಬೆಳಗ್ಗೆಗೆ ಕೊಡೋಣ ಅಂದ್ಬಿಟ್ಟು. ಅಷ್ಟರಲ್ಲಿ ಹಾರಿತ್ತು ಈ ಗ್ರೇವಿ, ಈರುಳ್ಳಿ ಮತ್ತು ಟೊಮ್ಯಾಟೋದು ಅದನ್ನೆಲ್ಲ ಹಾಕ್ಕೊಂಡು ಆಮೇಲೆ ನೆನೆಸಿಕೊಂಡಿರೋ ಗೋಡಂಬಿ ಸಹ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊತೀನಿ. ನೋಡಿ, ಫೈನ್ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತೀನಿ, 1 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರು, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ಇಷ್ಟೂ ಸಹ ನಾನು 1 ಟೇಬಲ್ ಸ್ಪೂನು ಹಾಕ್ಕೊಂಡು ಚಿಲ್ಲಿ ಪೌಡರ್ ಮಾತ್ರ 2 ಟೇಬಲ್ ಸ್ಪೂನ್ ಹಾಕ್ಕೊತೀನಿ. ಆಲ್ರೆಡಿ ನಾನು ಚಿಲ್ಲಿ ಹಾಕಿದ್ನಲ್ಲ, ಅಂದರೆ ಒಣಮೆಣ್ಸಿನ್ಕಾಯಿ ಹಾಕಿದ್ದೆ. ನಾನು ಈ ಸ್ಪೈಸಸ್ನ ಪೌಡರ್ಸ್ನೆಲ್ಲ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ. ಈಗ ನಾನು ಗೋಡಂಬಿ ಹಾಕೋದು ಮರ್ತುಬಿಟ್ಟಿದ್ದೆ, ಅದನ್ನು ಹಂಗೆ ಹಾಕ್ಕೊಂಡು ರುಬ್ಕೊಂಡೆ. ಅದಾದಮೇಲೆ ಅದೇ ಬಾಣಲಿಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಗೆ ತುಪ್ಪನ ಸಹ ಹಾಕ್ಕೊಂಡು ಈ ಈರುಳ್ಳಿ ಮತ್ತು ಈ ಸ್ಪೈಸಸ್ಸು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈ ಸ್ಪೈಸಸ್ನ ಫಸ್ಟ್ ಹಾಕ್ಕೊಬೇಕು, ಅದಾದಮೇಲೆ ಈರುಳ್ಳಿನ ಹಾಕ್ಕೊಬೇಕು. ಎರಡೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಫ್ರೈ ಆದಮೇಲೆ ನಾವು ಆಲ್ರೆಡಿ ಇದನ್ನು ಚೆನ್ನಾಗಿ ಬೇಯಿಸಿರ್ತೀರಲ್ಲ, ಆ ಪೇಸ್ಟ್ ಏನು ಮಾಡ್ಕೊಂಡಿದ್ರೋ ಅದನ್ನು ಹಾಕ್ಬಿಟ್ಟು ಆಮೇಲೆ ಕಾರ್ನನ್ನು ನಾವೇನು ಬೇಯಿಸಿದ್ವೋ ಅದನ್ನು ಹಾಕಿದ್ದೀನಿ. ಕಾರ್ನನ್ನು ಆ ನೀರನ್ನ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ, ಅಕಸ್ಮಾತ್ ಬೇಕಾದರೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋಣ ಅಂತ. ಮಧ್ಯದಲ್ಲಿ ನನ್ನ ಮಗಳು ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ಲು, ಅಂದರೆ ಡಿಸ್ಟರ್ಬೆನ್ಸ್ ಅದೇ ಎತ್ಕೋ ಅಂತ ಅವಳನ್ನೂ ಎತ್ಕೊಂಡು ಮಾಡ್ಕೊತಾ ಇದ್ದೆ. ಆಮೇಲೆ ಇದೆಲ್ಲ ಗ್ರೇವಿಗೂ, ಯಾವುದೇ ಗ್ರೇವಿ ಆದರೂ ಅಷ್ಟೇ, ಕಸ್ತೂರಿ ಮೆಥಿ ಒಂದು ಸ್ವಲ್ಪ ಫ್ರೈ ಮಾಡಿ ಅದನ್ನ ನೀಟಾಗಿ ನಮ್ಮ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿದ್ರೆ ಆ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ಕಸ್ತೂರಿ ಮೆಥಿನ ಇನ್ನೇನು ಕುದೀತಾ ಇದೆ ಅಂದಾಗ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ತೀನಿ. ಕುದೀತಿತ್ತು ನೋಡಿ, ಸ್ವಲ್ಪ ಕುದೀತಾ ಇತ್ತು, ಆವಾಗ ಈ ಕಸ್ತೂರಿ ಮೆಥಿನ ಅದಕ್ಕೆ ಆ್ಯಡ್ ಮಾಡ್ಕೊತೀನಿ. ಅದಾದಮೇಲೆ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡಬೇಕು ಲಾಸ್ಟಲ್ಲಿನೇ. ಫ್ರೆಶ್ ಕ್ರೀಮ್ ಅಂದರೆ ನಾನು ತರಿಸ್ಕೊಂಡಿರಲಿಲ್ಲ, ಹಾಲ್ದು ಕೆನೆ ಇರುತ್ತಲ್ಲ ಅದನ್ನೇ ನಾನು ಹಾಕ್ತೀನಿ. ಒಂದು ಸ್ವಲ್ಪ ಹಾಲು ಸಹ ಲಾಸ್ಟಲ್ಲಿ ಹಾಕ್ತೀನಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಸ್ವಲ್ಪ ಹಾಲಿನ ಕೆನೆ, ಅದನ್ನೇ ಫ್ರೆಶ್ ಕ್ರೀಮ್ ಅನ್ನೋದು. ಅದನ್ನು ಬಾಟಲಲ್ಲಿ ಹಾಕಿ ಅವರು ಸೇಲ್ ಮಾಡ್ತಾರೆ, ಬಟ್ ನಾವು ನ್ಯಾಚುರಲ್ ಆಗಿರೋದನ್ನೇ ಹಾಕೋಣ. ನಮ್ಮ ಮನೇಲಿ ನಾನು ಹಿಂಗೆ ಮಾಡೋದು. ಆ ಕೆನೆ ಏನಿರುತ್ತೋ ಅದನ್ನು ಇದಕ್ಕೆ ಹಾಕ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಹಾಲನ್ನು ಸಹ ಹಾಕ್ತೀನಿ. ಹಾಕಿದಾಗ ಅದು ಇನ್ನೂ ಫ್ಲೇವರು ಚೆನ್ನಾಗಿ ಇರುತ್ತೆ, ಸ್ವಲ್ಪ ಅಷ್ಟೇ, ಜಾಸ್ತಿ ಅಲ್ಲ. ಅದಾದಮೇಲೆ ಇದೆಲ್ಲ ಆಯಿತು, ಹಂಗೆ ಚಪಾತಿಗೆ ಹಾಕ್ಬಿಡೋಣ ಅಂದ್ಬಿಟ್ಟು ಎಲ್ಲರಿಗೂ ಚಪಾತಿ ಹಾಕಿ ಇವತ್ತಿನ ಡಿನ್ನರ್ನ ಮುಗಿಸ್ದೆ. ಎಲ್ಲರೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ನೀವು ಟ್ರೈ ಮಾಡಿ. ಹಾಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ. ಕನ್ಸಿಸ್ಟೆನ್ಸ್ ಆಗಿ ನಾನು ವ್ಲಾಗ್ಸ್ನ ಹಾಕ್ತೀನಿ 100%. ಚಪಾತಿ ನಮ್ಮ ಮನೇಲಿ ನಾವು ಯೂಶ್ವಲಿ ನೈಟ್ ಮಾಡ್ತೀವಿ. ಎಲ್ಲರಿಗೂ ಹಂಗೆ ಚಪಾತಿ ಹಾಕಿ ನನ್ನ ಡಿನ್ನರ್ನ ಮುಗಿಸ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ನನಗೆ ಸಪೋರ್ಟಾಗಿ ಯಾವಾಗಾನ ಬರ್ತಾನೆ ನನ್ನ ಮಗ.
ಚಪಾತಿ ತಿರುವಾಕೋದಕ್ಕೆ ಆ ಥರ ಈ ಥರ ಮಾಡೋಕ್ಕೆ. ಅವ್ನು ಬಂದರೆ ಅವಳು ಬರ್ತಾಳೆ, ನನ್ನ ಮಗಳು. ಇವರಿಬ್ಬರು ಜಗಳನೇ ಆಗೋಗುತ್ತೆ. ಒಂದು ಚಪಾತಿ ಹಾಕೋಷ್ಟೊತ್ತಿಗೆ ನಾನು 10 ಚಪಾತಿ ಹಾಕ್ಬಿಡ್ಬೋದು, ಅಷ್ಟು ಕೆಲಸ ಕೊಡ್ತಾರೆ. ಆಮೇಲೆ ಚಪಾತಿ ಹಾಕಿ ಎಲ್ಲರಿಗೂ ಕೊಟ್ಟು ನಾನು ತಿಂದೆ. ಚೆನ್ನಾಗಿತ್ತು. ನೀವು ಮಾಡಿಕೊಂಡು ತಿನ್ನಿ, ಹೇಗಿತ್ತು ಅಂತ ಹೇಳಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಈಕ್ವಲ್ ಪ್ರಪೋರ್ಷನಲ್ಲಿ ಮಾಡಿದ್ರೆ ಆವಾಗ ಚೆನ್ನಾಗಿರುತ್ತೆ.